ಪರಿಹಾರ ವಿಚಾರ ಹಲವು ರೈತರಿಗೆ ಬಿಡುಗಡೆ ಆಗಿಲ್ಲ, ಇನ್ನೂ ಬಂದಿಲ್ಲ. ಜೋಶಿ ವರ್ಸಸ್ ಲಾಡ್ ಅನ್ನುವಂಥದ್ದು ಒಂದು ಫೈಟ್ ಬಂದಿದೆ ಸರ್, ಏನು ಹೇಳ್ತೀರಿ ಸರ್? ಆ ಥರದ್ದು ಏನಿಲ್ಲ, ಕಾಂಗ್ರೆಸ್ ಫೈಟ್ ಲಾಡ್ ಅಂತೇನಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗಿರ್ತಾರೋ ಅವ್ರ ಪರವಾಗಿ ನಾವೆಲ್ಲ ಫೈಟ್ ಮಾಡಿದ್ವಿ. ಹೌದು, ಮುಂಚೆನೇ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಹಂಗಾಗಿ ಮುತುವರ್ಜಿ ವಹಿಸಿ ನಾವಷ್ಟೇ ಅಲ್ಲ, ವಿನಯ್ ಕುಲಕರ್ಣಿ ಆಗಿರ್ಬೋದು, ಪ್ರಸಾದ್ ಹಬ್ಬ ಆಗಿರ್ಬೋದು, ಕೋನ್ ರೆಡ್ಡಿ ಅವರಾಗಿರ್ಬೋದು, ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರು, ವಿ ಮೇಡ್ ಅ ಗುಡ್ ಫೈಟ್. ಬಟ್ ಇನ್ಸ್ಪೈರ್ಡ್ ವಿ ಲಾಸ್ಟ್, ಬಟ್ ಐ ಥಿಂಕ್ ವಿ ಮೇಡ್ ಅ ಗುಡ್ ಫೈಟ್ ಅಂತ. 30,000 ಬಿಜೆಪಿಗೆ ಜಾಸ್ತಿ ಲೀಡ್ ಆಗಿದೆ ಅಲ್ಲಿ. ಸೊ ಕಳೆದ ಬಾರಿ 40,000 ಆಗಿತ್ತು. ಸೊ ಈ ಥರ ಭಾಳಷ್ಟು ಸಲ ಇಲ್ಲಿವರೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಯಾವಾಗಲೂ ಅಲ್ಲಿ ಬಿಜೆಪಿ ಲೀಡ್ ಆಗಿರ್ತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಒಪ್ಪಕಬೇಕಾಗತ್ತೆ. ಈಗ ಜನ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ನಾವು ಅದು ಗೌರವಿಸಬೇಕಾಗತ್ತೆ. ಅಲ್ಲ, ಕೆಲವಾರು ಜಾಗದಲ್ಲಿ ಆಗಿಲ್ಲಲ್ಲ. ಈಗ ಕರ್ನಾಟಕದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ, ಕೆಲವು ಜಾಗದಲ್ಲಿ ಆಗಿದೆ. ಓವರ್ ಆಲ್ ಇಂಡಿಯಾ ಜಾಗದಲ್ಲಿ ಕೆಲವು ಜಾಗದಲ್ಲಿ ಆಗಿದೆ. ಸೊ ಮೋದಿ ಅಲೆ ಅನ್ನೋದಕ್ಕಿಂತ ಜಾಸ್ತಿ ಏನಂತಂದ್ರೆ ಇದೇನು ಮಾಧ್ಯಮ ಅಲೆ ಇದೆಯಲ್ಲ, ಆ ಮಾಧ್ಯಮ ಅಲೆದಲ್ಲೇ ಮೋದಿ ಅವ್ರು ಗೆದ್ದಿರ್ತಕ್ಕಂಥದ್ದು. ಖಂಡಿತವಾಗಿ ಹಿಡಿದಿದೆ. ಯಾಕಂದ್ರೆ ನಮಗೆ ಅವ್ರಿಗೆ 0.5% ಮಾತ್ರ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಕಳೆದ ಬಾರಿ ಈ ಬಾರಿಗೆ ನೋಡಿದ್ರೆ ವಿ ಹ್ಯಾವ್ ಡನ್ ಟ್ರೆಮೆಂಡಸ್ ಲೆವೆಲ್. ಈಗ ಧಾರವಾಡ ಜಿಲ್ಲೆಯಲ್ಲಿ 11% ಇನ್ಕ್ರೀಸ್ ಆಗಿದೆ ಈ ಓಟು. ಸೊ ಮೋದಿ ಅಲೆಯಲ್ಲಿದೆ ಈಗ 3 ಲಕ್ಷ 4 ಲಕ್ಷ ಅಂತಕ್ಕಂಥದ್ದು. ಇವರೆಲ್ಲ ಕೇಳಿರ್ತಕ್ಕಂಥದ್ದು ಮೋದಿ ಅಲೆ ಮೇಲೆ ತಾನೇ ಓಟ್ ಕೇಳಿರೋದು. ಈ ಮೋದಿ ಸಾಹೇಬ್ರೆ 1.5 ಲಕ್ಷ ಓಟ್ನಾಗ ಗೆದ್ದಿದ್ದಾರೆ. ಭಾರತದ ಎರಡನೇ ಪ್ರಧಾನಮಂತ್ರಿ ಇಷ್ಟು ಸಣ್ಣ ಓಟ್ನಲ್ಲಿ ಗೆದ್ದಿರ್ತಕ್ಕಂಥದ್ದು. ಚಂದ್ರಶೇಖರ್ ಅವರು ಆದಮೇಲೆ ಇದು ಎರಡನೇ ಪ್ರಧಾನಮಂತ್ರಿ 1.5 ಲಕ್ಷ ಓಟ್ನಲ್ಲಿ ಗೆದ್ದಿದ್ದಾರೆ. 5 ಲಕ್ಷ 6 ಲಕ್ಷ ಓಟ್ನಲ್ಲಿ ಗೆರ್ತಕ್ಕಂಥ ಪ್ರಧಾನಮಂತ್ರಿಯವರು ಅಲ್ಲಿ ಪಾಪ ಇನ್ನೊಬ್ಬ ಹುಡುಗ ಇದ್ದ, ಅವನು ಮೋದಿ ಸಾಹೇಬ್ರ ಥರನೇ ಮಾತನಾಡ್ತಿದ್ದ. ಅವನಿಗೆ ನಾಮಿನೇಷನ್ ಕೂಡ ಮಾಡಕ್ಕೆ ಬಿಟ್ಟಿಲ್ಲ. ಅವನಿಗೆ ನಾಮಿನೇಷನ್ ಮಾಡಿದ್ರೆ ಇನ್ನೂ ಓಟ್ ಕಮ್ಮಿ ಆಗ್ತಾ ಇದ್ದು ಮೋದಿ ಸಾಹೇಬ್ರಿಗೆ. ಸೊ ಅಲ್ಲೇ UP-ನಲ್ಲಿ ಅವರಲ್ಲೇ ಕಮ್ಮಿ ಆಗಿದೆ ಅಂತ ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.